ಕಾರ್ಯಕ್ರಮ ಎಲ್ಲ ಫಿಕ್ಸ್ ಮಾಡಿದ್ದು ದತ್ತನೇ, ಗೊತ್ತಾಯ್ತಾ. ಅಧ್ಯಕ್ಷತೆ ಗುರೂರು, ಮಾತಾಡಿದ್ದು ವೆಂಕಟ ಸುಬ್ಬಯ್ಯ ಮತ್ತು ಗೋಪಾಲಕೃಷ್ಣ ಅಡಿಗ, ಪರಮಶತ್ರುಗಳು ಇಬ್ಬರು ಅವರಿಗೆ, ಕುವೆಂಪುಗೆ. ಅಲ್ಲಿ ಹಿಂದ್ಗಡೆ ನನ್ನ ಮತ್ತು ಕುವೆಂಪು ಫೋಟೋ ಇದ್ದರೆ ಅದನ್ನು ಕತ್ತರಿಸ್ಬಿಟ್ಟು ನಂದು ತೊಟ್ಲಲ್ಲಿ ತಗೋ ಮಗು ಥರ ಫೋಟೋ ಹಾಕ್ಬಿಟ್ಟು ಇಶ್ಯೂ ಮಾಡು. ಅಂದರೆ ಆತನಿಗೆ ಕುವೆಂಪು ಜೊತೆ ನಾನು ಇರೋದು ಅವನ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಮಾಡಿದ್ದು ಇದು ಹುನ್ನಾರ. ಸಿದ್ದರಾಮಯ್ಯನಿಗೆ ಅವತ್ತೂ ಆಗ್ತಿರಲಿಲ್ಲ, ನನಗೂ ಸಿದ್ದರಾಮಯ್ಯನಿಗೂ ಇವತ್ತೂ ಆಗಲ್ಲ, ನಾಳೆಗೂ ಆಗಲ್ಲ, ಬಿಟ್ಬಿಟ್ಟು ಭಾಳ ನೊಂದುಬಿಟ್ಟು ಮಾಡಿದೆ. ಇಂಡಿಯಾ ದೇಶದಲ್ಲೇ ಈ ಬುಕ್ಕು ಯಾರೂ ಮಾಡಿಲ್ಲ. ಬೈಬಲ್ಲು, ಕುರಾನು, ಭಗವದ್ಗೀತೆ ಎಲ್ಲ ಇವತ್ತು ಇರಬೇಕಾದ್ದು ಕುವೆಂಪು ಅವರ ಒಲವು ನಿಲುವು, ನಂದಲ್ಲ. ಇಂಡಿಯಾದಲ್ಲಿ ಎಲ್ಲ ಕಡೆನೇ ಮಾತಾಡಿದ್ದೀನಿ, ಕಲ್ಕತ್ತಾ, ಬಾಂಬೆ, ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆನೂ ಮಾತಾಡಿದ್ದೀನಿ. ಮೈಸೂರಿನಲ್ಲಿ ಮಾತಾಡಕ್ಕೆ ಬಿಟ್ಟಿಲ್ಲ. ಗುಂಪುಗಾರಿಕೆ, ರೌಡಿಗಳು ಹೇಗೋ ಇವರು ರೌಡಿಗಳೇ. ನನ್ನ ಪ್ರಕಾರ ವಿಮರ್ಶಕರು ಕೂಡ ರೌಡಿಗಳೇ. ನೀವು ಎಲ್ಲೋ ಒಂದು ಕಡೆ ನಿಮ್ಮ ಮಾತಿನಲ್ಲೇ ಹರಳುಗಟ್ತಾ ಇದೆ, ಕುವೆಂಪು ಅವ್ರ ಬಗ್ಗೆ ಅದು ಒಗರೋ ಅಥವಾ ಅಸಹನೆಯೋ ಅಥವಾ ಕುವೆಂಪು ಅವರ ಆ ಧೀಶಕ್ತಿಗೆ ಅದ್ರ ಎದುರು ನಾವೆಲ್ಲರೂ ಸುಟ್ಟು ಕರ್ಕಲಾಗಿ ಹೋಗ್ತೇವೆ ಅನ್ನುವ ಭಯವೋ ಏನೋ ಒಂದು ಆವರಿಸಿತ್ತಲ್ಲ, ಬರ್ತಾ ಇದೆ. ಅದಿದೆ. ಇನ್ನೂ ಕೊನೆ ಇದರಲ್ಲಿ ಹೇಳ್ತೀನಿ ನಾನು, ಕುವೆಂಪು ಅವ್ರನ್ನ ಸರಿಯಾಗಿ ಇನ್ನೂ ನಾವು ಅಧ್ಯಯನ ಮಾಡಿಲ್ಲ, ಕೈಗೆ ಸಿಗ್ತಾ ಇಲ್ಲ. ಅವರು ಈ ಪೀಠ ಗೀಟೆಲ್ಲ ಅದೇ ವೇಸ್ಟು, ಸಾಧ್ಯವೇ ಇಲ್ಲ. ಅವರ ಓದು, ಅವರ ಇದು ಅನುಭವ, ಅವರು ಮುಂದಕ್ಕೆ ಹೇಳ್ತೀನಿ ನಾನು, ಅದು ಅಲ್ಲಿ ಹೇಳಬೇಕು ಆ ಮಾತನ್ನು. ಸೊ ಹಾಗಾಗೋಯ್ತು. ಆಮೇಲೆ ಪಾಪ ದತ್ತ ಅವರು ಇದನ್ನು ಮನೆಗೆ ಹೋಗಿ ಅದೇನೋ ಕನ್ಷನ್ ಕೊಟ್ಟು ಮಾರಿದರು. ಈ ಕ್ರೆಡಿಟ್ ಎಲ್ಲ ದತ್ತ ಅವ್ರಿಗೆ ಹೋಗಬೇಕು. ಆಮೇಲೆ ಇದನ್ನು ರಿಸಿಪ್ಟ್ ತಗೊಂಡು ಮುದ್ರಿಸಿದಂತಹ ವಿಜಯ ಅವ್ರಿಗೆ ಹೋಗಬೇಕು. ಆದರೆ ಟೌನ್ ಹಾಲ್ನಲ್ಲಿ ಇದು ಬಿಡುಗಡೆ, ಭಾಳ ಅದ್ಭುತವಾದ ಕತೆ ಇದು. ಬಿಡುಗಡೆ ಯಾರು ಮಾಡಿದ್ರೆ ಗೊತ್ತಾ? ಮುಖ್ಯಮಂತ್ರಿ ದೇವರಾಜ ಅರಸು. ಅಲ್ಲೇ ನಿಮಗೊಂದು ಮುಕುಟಮಣಿ ಬಂತಲ್ಲ. ಆಯಿತು, ಅವರು ಹಿಡ್ಕೊಂಡು ಫೋಟೋ ಪೇಪರ್ಲ್ಲೂ ಬಂದಿದೆ, ಫೋಟೋನೂ ಬಂದಿದೆ. ಈ ಬುಕ್ಕಲ್ಲಿ ಇವು ಮಹಾನುಭಾವ ಇವರು ಕೂಡ ಬರೆದಿದ್ದಾರೆ, ಓದ್ಬಿಡ್ತೀನಿ, ಅದು ಗೊತ್ತಾಗಬೇಕಲ್ಲ ಈಗಿನವ್ರಿಗೆ. ಕುವೆಂಪು ಒಲವು ನಿಲುವು ಮುಖ್ಯ ಕೃತಿ ನಂದು. ಕುವೆಂಪು ಅವರನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ ಮಾರ್ಗದರ್ಶಿ ಗ್ರಂಥವಾಗಿ ಕುವೆಂಪು ಒಲವು ನಿಲುವು ಮುಖ್ಯ ಕೃತಿ. ಇವತ್ತು ಯಾರ್ಯಾರು ಕುವೆಂಪು ಅಧ್ಯಯನ ಮಾಡಬೇಕು ಅಂದರೆ ಇಳ್ಕೋಬೇಕು. ಈ ಕೃತಿಯನ್ನು ಪ್ರಕಟಣೆ ಮಾಡಿದ್ದು ಮಿತ್ರ YSV ದತ್ತ ಅವರು. ಸದರಿ ಕೃತಿಯ ಪ್ರಕಟಣೆಗಾಗಿಯೇ ಬಯಲು ಪರಿಷತ್ತು ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಹಣ ತೊಡಗಿಸಿದ್ದರು. ಆ ಹೆಸರಿಟ್ಟಿದ್ದು ನಾನೇ. ಪರಿಷತ್ತಿನ ವಿರುದ್ಧ ಆಗ ಬಯಲು ಪರಿಷತ್ತು, ನಿಮ್ಮದು ಕನ್ನಡ ಸಾಹಿತ್ಯ ಪರಿಷತ್ತು ಕಟ್ಟಡ ಒಳಗಡೆ ಇರೋದು, ನಮ್ಮದು ಬಯಲು ಪರಿಷತ್ತು ಬೀದಿಲಿರೋದು. ಆಯಿತಾ? ಇದರ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಯಾರು? ಬರ್ಗೂರು ನಾಡೋಜ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪ. ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಆ ಕಾರ್ಯಕ್ರಮವು ಸ್ಮರಣೀಯವಾಗುವಂತೆ ಮಾಡಿದ್ದರು. ಅದು ದೇವರಾಜ ಅರಸು ಅವರಿಗೆ ರಾಜಕೀಯ ಸಂಕಷ್ಟದ ಕಾಲ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕುಂಟಾಗಿ ಅರಸು ಅವರ ಜೊತೆಗಿದ್ದ ಅನೇಕ ಶಾಸಕರು ಶ್ರೀ ಗುಂಡೂರಾವ್ ಅವರ ನೇತೃತ್ವ ಒಪ್ಪಿ ಹೊರ ನಡೆದಿದ್ದರು. ಇವತ್ತು ಹಾಗೆ ಇದೆಯಲ್ವಾ ಸಿಚುಯೇಷನ್ನು? ಸಿದ್ದರಾಮಯ್ಯ, DK ಶಿವಕುಮಾರ್ಗೆ ಇದೇ ಟಗಾಫಾರು. ಮುಖ್ಯಮಂತ್ರಿ ಪಟ್ಟ ಬಿದ್ದು ಹೋಗುತ್ತಿದ್ದ ಗಳಿಗೆ ಅದು, ಇನ್ನು ಬಿದ್ದಿರಲಿಲ್ಲ. ದೇವರಾಜ ಅರಸು ಅವರು ಅದು ಯಾವುದನ್ನು ಮುನ್ನೆಲೆಗೆ ತರದೆ, ಅಲ್ಲಿ ಮಾತೇ ಆಡಲಿಲ್ಲ ರೀ, ಒಂದಕ್ಷರ ಮಾತಾಡಲಿಲ್ಲ ಆ ರಾಜಕೀಯದ ವಿಚಾರ. ಕುವೆಂಪು ಅವರ ವಿಚಾರಧಾರೆ ಕುರಿತು ಸುಮಾರು 1.25 ಗಂಟೆ ಮಾತಾಡಿದರು. ಇದು ದಾಖಲೆ ಸರ್, ಇದು ದಾಖಲೆ. ಯಾವ ಮುಖ್ಯಮಂತ್ರಿ ಕೈಲೂ ಸಾಧ್ಯ ಇಲ್ಲ, ಇಂಪಾಸಿಬಲ್. ಅಂತ ಕ್ರೂಷಿಯಲ್ ಮೂಮೆಂಟು ಮತ್ತೆ ಬರ್ತಾನೆ ಇರಲಿಲ್ಲ. ಅಯ್ಯೋ ಅದೇನು ಹಾಳಾಗಿ ಕಡೆ ಏನಾಗಬೇಕು ಅವರಿಗೆ. 1.25 ಗಂಟೆ ಹರಿದ್ಬಿಟ್ರು ಕುವೆಂಪು ಇಟ್ಕೊಂಡು. ನೋಡ್ರಿ ಆಮೇಲೆ ಮುಂದಕ್ಕೆ ಪುಸ್ತಕವನ್ನು ಓದಿಕೊಂಡು ಬಂದಿದ್ದರು. ನೋಡಿ,
ಮಾತಾಡಬೇಕೆಂದಿದ್ದ ವಿಷಯವಿದ್ದ ಪುಟಗಳ ತುದಿಯನ್ನು ಮಡಚಿಕೊಂಡಿದ್ದು ಉಲ್ಲೇಖ ಮಾಡುವಾಗ ತೆರೆದು ಓದಿ ಹೇಳಿದರು. ಯಾವ ಪ್ರೊಫೆಸರ್ ಮಾಡ್ತಾನ್ರಿ, ಯಾವ ವೈಸ್ ಚಾನ್ಸಲರ್ ಮಾಡ್ತಾನೆ? ಈಗ ಒಂದು ಫಂಕ್ಷನ್ ಕರೆದು ಬಿಟ್ರೆ ಹಿಂಗೆ ಮಾಡ್ಬಿಟ್ರೆ ಬಿಡುಗಡೆ ಆಯಿತು, ಅವನದೇನೋ ಪುರಾಣ ಹೇಳ್ಕೊತಾನೆ. ದೇವರಾಜ ಅರಸು ಓದ್ಕೊಂಡು ಬಂದಿದ್ದರು, ಅದು ಬಿಡಿ. ಕುವೆಂಪು ಅವರ ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಎಂಬ ಸಾಲುಗಳನ್ನು ಉಲ್ಲೇಖಿಸಿ ತಮ್ಮ ರಾಜಕಾರಣಕ್ಕೆ ಈ ಆಶಯವೇ ಆದರ್ಶ ಎಂದರು. ದೇವರಾಜ ಅರಸರ ಜನಮುಖಿ ಬದ್ಧತೆ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ನಾನು ಅವರನ್ನು ಇಷ್ಟಪಟ್ಟಿದ್ದೆ ಇವರು. ಆದರೆ ಈ ಸಮಾರಂಭದಲ್ಲಿ ಪುಸ್ತಕವನ್ನು ಓದಿಕೊಂಡು ಬಂದು ಮಾಡಿದ ಭಾಷಣದಿಂದ ಅವರ ಬಗ್ಗೆ ಗೌರವ ಹೆಚ್ಚಾಯಿತು. ಗೊತ್ತಾಯ್ತಾ? ಅವರಿಗೆ ಸಾಹಿತ್ಯ, ಸಂಗೀತಾದಿ ಕಲೆಗಳ ಬಗ್ಗೆ ಅಪಾರ ಆಸಕ್ತಿ ಇತ್ತು. ಸ್ವತಃ ಶಾಸ್ತ್ರೀಯ ಸಂಗೀತಾಭ್ಯಾಸ ಕೂಡ ಮಾಡಿದ್ದರು ಇತ್ಯಾದಿ ಹೇಳ್ಕೊಂಡ್ಬಂದು ಸಾಹಿತ್ಯ ರಚನೆಯಲ್ಲಿ ನಿರಂತರವಾಗಿ ಮುಂದುವರೆದು ಇದೆಲ್ಲ ಗೊತ್ತಿತ್ತು. ಆದರೆ ಅರಸು ಅವರಲ್ಲಿದ್ದ ಪುಸ್ತಕ ಪ್ರೀತಿ ನನ್ನ ಅನುಭವಕ್ಕೆ ಬಂದದ್ದು ಕುವೆಂಪು ಒಲವು ನಿಲುವು ಕೃತಿಯ ಲೋಕಾರ್ಪಣೆ ಸಮಾರಂಭದಲ್ಲಿಯೇ. ಜನಸಾಮಾನ್ಯರ ಪರವಾಗಿದ್ದ ಬದ್ಧ ರಾಜಕಾರಣಿಯಾಗಿ ಗೊತ್ತಿದ್ದ ಅರಸು ಅವರು ಅಧ್ಯಯನಶೀಲತೆ ಅಚ್ಚು ಮೂಡಿಸಿತ್ತು, ಅಚ್ಚಳಿಯದ ಅನುಭವವಾಗಿ ಉಳಿಯಿತು. ಬೆಸ್ಟ್. ಇದು ದೇವರಾಜ ಅರಸು. ಇದು ಅವರ ಆತ್ಮಕಥೆಯಲ್ಲಿ ಬರ್ಕೊಂಡಿರೋದು. ನನ್ನ ಪುಸ್ತಕ ಮುನ್ನುಡಿ ಬರೆದಿಲ್ಲ ಅಥವಾ ನನಗೆ ಬರೆದಿಲ್ಲ. ಇಷ್ಟು ಚೆನ್ನಾಗಾದ ಫಂಕ್ಷನ್ನು ಕೇಳಿ. ಮುಖ್ಯ ಅತಿಥಿಗಳು ಯಾರು? ಕಾರ್ಯಕ್ರಮ ಎಲ್ಲ ಫಿಕ್ಸ್ ಮಾಡಿದ್ದು ದತ್ತನೇ, ಗೊತ್ತಾಯ್ತಾ? ಅಧ್ಯಕ್ಷತೆ ಗುರೂರು, ಮಾತಾಡಿದ್ದು ವೆಂಕಟಸುಬ್ಬಯ್ಯ ಮತ್ತು ಗೋಪಾಲಕೃಷ್ಣ ಅಡಿಗ. ಪರಮಶತ್ರುಗಳು ಇಬ್ಬರು ಅವರಿಗೆ, ಕುವೆಂಪುಗೆ. ಅದನ್ನ ಅರಿವಿದ್ದೇ ಕರೆದಿದ್ದಾರೆ? ಇಲ್ಲ ಇಲ್ಲ, ದತ್ತನಿಗೆ ಅದೆಲ್ಲ ಇಲ್ವೇ ಇಲ್ಲ. ಏನು ದೊಡ್ಡವ್ರು, ದೊಡ್ಡ ಹೆಸರು ಅವತ್ತು ಬಂದು ಮಾತಾಡಿದ್ರಪ್ಪ ಇಬ್ಬರೂ. ಅಡಿಗರಂತೂ ಆತ ಕವಿನೇ ಅಲ್ಲ ಅನ್ನಂಗೆ ಮಾತಾಡಿದ್ರು. ಎಲ್ಲಾದ್ಮೇಲೆ ನಾನು ಮಾತಾಡಬೇಕಲ್ಲ. ಸಿಡಿದು ಹೋಗ್ಬಿಟ್ಟೆ ಅಂದರೆ ಜನ್ಮದಲ್ಲಿ ಅಡಿಗರು ಇನ್ನು ಅವನು ಬೇಡಪ್ಪ ನನ್ನ ಹತ್ರಕ್ಕೆ ಕರ್ಕೊಂಬರ್ಬೇಡಿ ಅಂತ. ನಿಮ್ಗೆ ಏನ್ರಿ ಯೋಗ್ಯತೆ ಇದೆ ಆತನ ಬಗ್ಗೆ ಮಾತಾಡಲಿಕ್ಕೆ? ಇದೇ ಭಾಷೆ ನೇರವಾಗಿ ಇಲ್ಲೇ ಹೇಳ್ತಾ ಇದ್ದೀನಿ, ನಿಮ್ಮ ಇದರಲ್ಲೂ ಹೇಳ್ತಾ ಇದ್ದೀನಿ, ಪತ್ರಿಕೆಯಲ್ಲೂ ಬಂದಿದೆ. ಏನು ತಿಳ್ಕೊಂಬಿಟ್ಟಿದ್ರಿ ಕುವೆಂಪು ಅಂದರೆ? ಇಡೀ 2000 ವರ್ಷದ ಕನ್ನಡ ಸಾಹಿತ್ಯದ ಪ್ರತಿನಿಧಿ ಆತ, ಗೊತ್ತಾಯ್ತಾ? ನೀವು ಕವಿ ಇರ್ಬೋದು, ದೊಡ್ಡ ಕವಿ ಇರ್ಬೋದು, ನೀವೇನು ಪಂಪನ್ನು ಓದಿದ್ದೀರಾ, ರನ್ನನ್ನು ಓದಿದ್ದೀರಾ, ಕುಮಾರವ್ಯಾಸನ ಓದಿದ್ದೀರಾ? ಎಲ್ಲಿದೆ ಪ್ರೂಫು? ಹಿಂಗೆ ಏನು ಆವೇಶ ಬಂದ್ಬಿಡ್ತು ನನಗೆ. ಅಲ್ಲ ತಾಡೆ, ದೇವರಾಜ ಅರಸು ಇಳಿದ ತಕ್ಷಣ ಮನೆಗೆ ಬಾ ಸಾಯಂಕಾಲ, ಅದು ಆದ್ದರಿಂದ ಅವತ್ತಿಂದ ಇವತ್ತವರೆಗೂ ನಾನು ದೇವರಾಜ ಅರಸು ಅವರ ಅಭಿಮಾನಿ. ಬಹಳ ಓದ್ತಾಯಿದ್ರು, ಬಹಳ ಚರ್ಚೆ ಮಾಡ್ತಾಯಿದ್ರು ಅವರು. ಕರೆಸಿ ನಮ್ಮಂಥ ಹುಡುಗರನ್ನ ಏನೋ ಅವ್ರದ್ದೇ ಒಂದು ಇದರಲ್ಲಿತ್ತು, ಆತ ಇರಬೇಕಾಗಿತ್ತು, ಅದು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ಹೀಗೆ ಮುಗಿಸಿದರು ಅಷ್ಟೇ. ಇನ್ನೊಬ್ಬ ರಾಜಕಾರಣಿನ ನಾನು ಇದುವರೆಗೂ ನೋಡಿಲ್ಲ. ಆಮೇಲೆ ಒಂದು ದಿನ, ಎಷ್ಟೋ ದಿನ ಆಗಿತ್ತು, 2004 ಅಂತ ಕಾಣಿಸುತ್ತೆ, ಅಥವಾ ಅದು ಕಳೆದೋಗಿತ್ತು. ಒಂದಿನ GSS ಶಿವರುದ್ರಪ್ಪನವರು ಆ ಕುವೆಂಪು ಒಲವು ನಿಲುವು ಅಂತಿತ್ತಲ್ಲ, ಎಷ್ಟು ಎಡಿಷನ್ ಬಂತು ಅಂದರು. ರಾಷ್ಟ್ರಕವಿ ಆಗಿದ್ದರು. ಆ ಫಂಕ್ಷನ್ ಬಂದಿರಲಿಲ್ಲ ಅವರು? ಯಾರು? ಅವ್ರು ಬಂದಿರಲಿಲ್ಲ, ಅವ್ರಿಗೆ ಕರೆದಿರಲಿಲ್ಲ. ಇವರು ಅವ್ರಿಗಿಂತ ದೊಡ್ಡವರು, ವೆಂಕಟಸುಬ್ಬಯ್ಯ ಮತ್ತು ಅಡಿಗರು. ದೊಡ್ಡತನಕ್ಕೆ ಗೌರವ, ನಿಮ್ಮ ಮಾತಿಗೆ ಗೌರವ ಅಲ್ಲ. ದೇವರಾಜ ಅರಸು ಸರಿಯಾಗಿ ಹೇಳಿ, ಕರಿಬಾರ್ದಾಗಿತ್ತು ಅಂದರು ದತ್ತನಿಗೆ. ಸಭೆ ಹೇಗೆ ರಿಯಾಕ್ಟ್ ಮಾಡಿತ್ತು ಅಷ್ಟೇ ಅಲ್ಲ, ನಿಮ್ಮ ಮಾತಿಗೆ ಸಭೆ ಹೇಗೆ ರಿಯಾಕ್ಟ್ ಮಾಡಿತ್ತು? ಅಲ್ಲ, ಸಭೆ ಏನು, ಸುಮಾರು 2000-3000 ಜನ ಟೌನ್ ಹಾಲು ಬರ್ತಿ ಸರಿಯಾಗಿ ಹೋಗಿದ್ರು ಹರಿಹರ ಪ್ರಿಯ ಅಂತ. ಸರಿಯಾಗಿ ನಾನು ಬರಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಂತೆ ದತ್ತ. ಅದು ಮಾಮೂಲಿ, ಅದು ಇವನ್ನೆಲ್ಲ ಕರೆದ್ಬಿಟ್ಟಿದ್ದೀವಲ್ಲ, ಅದರಿಂದ ಅವ್ರು ಬರಲ್ಲ. ಹೋಗಿ ಅವತ್ತು ನಾನು ಮಾತಾಡಲೇಬೇಕಾಗಿತ್ತು. ನಿಮ್ಗೆ ಅವಕಾಶ ಇತ್ತ ಅಲ್ಲಿ? ನಾನೇ ಪುಸ್ತಕ ಸಂಪಾದಕ, ಅತಿಥಿ ನಾನೇ, ಮುಖ್ಯ ಅತಿಥಿ ಅಲ್ವೇ. ಹೋಗೋದು ಹೋಗದೇ ಇರೋದು ನನಗೆ ಸೇರಿತ್ತು ಮೊದಲು. ಹೌದು, ಕೊನೆಯ ಗಳಿಗೆವರೆಗೂ ನನಗೆ ಮನಸ್ಸಿರಲಿಲ್ಲ ಹೋಗಬೇಕು ಅಂತ. ನನ್ನ ಇಷ್ಟ ಬಂದವನು ಕರೆದಿಲ್ವಲ್ಲ, ಸರಿ ಆಯಿತು. ಆಮೇಲೆ GSS ಒಂದಿನ ಕರೆದು
100 ವರ್ಷ ಆಗಿತ್ತಲ್ಲ ಕುವೆಂಪು ಅವರು ಹುಟ್ಟಿದಬ್ಬ ಶತಮಾನೋತ್ಸವ. ನಿನ್ನ ಕುವೆಂಪು ಒಲವು ನಿಲುವು. ಸರ್ ಇಲ್ಲ ಸರ್, ಒಂದು ಎಡಿಷನ್ ಮಾಡೋದೇ ನನಗೆ ಕಷ್ಟ ಆಗೋಯ್ತು ಅಂತ ಒಳಗಡೆ ಹೋದರು. ಯಾತಕ್ಕೆ ಹೋದರು ಅಂತ ಗೊತ್ತಾಗಲಿಲ್ಲ. ಲೆಟ್ರೆಡ್ ತೊಗೊಂಬಂದರು. ಲೆಟ್ರೆಡ್ಡಲ್ಲೇನು ಕ್ಲೀನಾಗಿ ಎಚ್ ಸಿದ್ದರಾಮಯ್ಯ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ, ಈಗಾಗಲೇ ಆಲಸ್ಯ ಆಗಿದೆ, ಇಂಥ ಪುಸ್ತಕ ಜನಕ್ಕೆ ಸೇರಿದಾನೆ ಇನ್ನೇನು ಪುಸ್ತಕ ಈ ಮಾತು ಬರೆದಿದ್ದಾರೆ. ಈ ಸೇರಿದಾನೆ ಇನ್ಯಾವ ಪುಸ್ತಕ ಸೇರಬೇಕು, ಕೂಡಲೇ ಇದನ್ನು ಪ್ರಕಟಿಸತಕ್ಕದ್ದು. ಗಾಡಿ ಹಾಕ್ಕೊಂಡು ಅಲ್ಲಿಗೆ ಹೋದೆ. ಸಿದ್ದರಾಮಯ್ಯನಿಗೆ ಅವತ್ತೂ ಆಗ್ತಿರಲಿಲ್ಲ, ನನಗೂ ಸಿದ್ದರಾಮಯ್ಯನಿಗೂ ಇವತ್ತೂ ಆಗಲ್ಲ, ನಾಳೆಗೂ ಆಗಲ್ಲ, ಬಿಟ್ಬಿಟ್ಟು ಕೊಟ್ಟ ತಕ್ಷಣ ಮನುಷ್ಯ ನೋಡ್ದ ಪತ್ರ. ಒಬ್ಬ ರಾಷ್ಟ್ರ ಕವಿಗೆ ಇನ್ನೊಬ್ಬ ರಾಷ್ಟ್ರ ಕವಿ ಕೊಟ್ಟಂತಹ ಕೊಡುಗೆ ಇದು ಅಂತ ಓದಲೇ ಇಲ್ಲ. ಲಕ್ಷ್ಮೀ ಪ್ರಿಂಟರ್ಸಿಗೆ ಫೋನ್ ಮಾಡ್ದೆ. ಅಶೋಕ್ ಇದ್ದಿದ್ದವಾಗ. ಇದನ್ನು ತಕ್ಷಣ ಹರಿಹರಪುರಿ ಅವರ ನೇತೃತ್ವದಲ್ಲಿ ಅವರು ಯಾವ ಥರ ಬಯಸ್ತಾರೋ ಆ ಥರ ಈ ಪುಸ್ತಕವನ್ನು ಮುದ್ರಿಸತಕ್ಕದ್ದು ಅಂತ ಫೋನಲ್ಲಿ ಹೇಳಿದೆ. ನೀವು ನೇರವಾಗಿ ಲಕ್ಷ್ಮೀ ಪ್ರಿಂಟರ್ಸಿಗೆ ಕೊಟ್ಟುಬಿಡಿ ಅಂದ. ನನಗೆ ಕೊಟ್ಟೆ. ಪ್ರಿಂಟು ಆಯಿತು. ರಾತ್ರಿ ಹಗಲು ಇದು ಪ್ರೂಫ್ ನೋಡೋದಿದೆಯಲ್ಲ, 7 ನನಗೆಲ್ಲೂ ಕಂಠಪಾಠ ಆಗಿಬಿಟ್ಟಿದೆ. ಎಷ್ಟು ಸಲ ಇದನ್ನು ನೋಡಿದೆ. ಇದು ಬರೆಯುವಾಗ ಮಾಡಿದ್ದೀನಿ, ಇದನ್ನು ಪ್ರಿಂಟ್ ಮಾಡುವಾಗ ಮಾಡಿದ್ದೀನಿ. ಮತ್ತು ಇದು ಯಾವಾಗ ನೋಡಿರಿ 2008 ಗೊತ್ತಾಯ್ತು. ಆಗ ಏನಾಯಿತು, ನನಗೆ ಸಂಪೂರ್ಣ ಪ್ರಶ್ನವ್ರಿಗೂ ಹೇಳಿದ್ದುಂಟು, ನನಗೂ ಹೇಳಿದ್ದುಂಟು, ನೀವು ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಳ್ಳಿ ಅಂತ. ಅಲ್ಲಿ ಹಿಂದ್ಗಡೆ ನನ್ನ ಮತ್ತು ಕುವೆಂಪು ಫೋಟೋ ಇದ್ದರೆ ಅದನ್ನು ಕತ್ತರಿಸ್ಬಿಟ್ಟು ನಂದು ತೊಟ್ಲಲ್ಲಿ ತೂಗೋ ಮಗು ಥರ ಫೋಟೋ ಹಾಕ್ಬಿಟ್ಟು ಇಶ್ಯೂ ಮಾಡು. ಅಂದರೆ ಆತನಿಗೆ ಕುವೆಂಪು ಜೊತೆ ನಾನು ಇರೋದು ಅವನ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯನಿಗೆ ಮಾಡಿದ್ದು ಇದು ಹುನ್ನಾರ, ದೊಡ್ಡ ರಂಪ ಮಾಡಿಬಿಟ್ಟೆ. ಅಡಿಗರಿಗೆ ಒಳ್ಳೆ ಪತ್ರಕ್ಕೆ ಬೆಲೆ ಕೊಟ್ಟರು, ಅದೆಲ್ಲ ಮಾಡಿದ್ರು. ಹಾಂ, ಕೊನೆಗೆ ಇಲ್ಲೊಂದು ಅಡಿ ಶಿವರುದ್ರಪ್ಪ ಅವ್ರದ್ದು. ಅದೇ ಶಿವರುದ್ರಪ್ಪ, ಅದು ಬೇರೆ. ಅವರೇ ಇದೆಲ್ಲ ವಿಷಯಕ್ಕೆ ಅವ್ರು ಬರಲಿಲ್ಲ. ಇಲ್ಲಿ ನಾನು ಮಾಡಿಕೊಟ್ಟಿದ್ನಲ್ಲ, SGS ಪತ್ರಕ್ಕೆ ಬೆಲೆ ಕೊಟ್ಟರು, ಪ್ರಿಂಟ್ ಮಾಡಿ ಅಂದರು, ಎಲ್ಲ ಮಾಡಿದ್ರು. ಕೊನೆಗೆ ಇಂಥದ್ದು ಇದು ಇಟ್ಟರು. ಭಾಳ ನೊಂದ್ಕೊಂಬಿಟ್ಟೆ. ಕುವೆಂಪು ಫೋಟೋ ನಂದು ಪ್ರಿಂಟ್ ಆಗಿತ್ತು, ನೋಡಿದ್ನಲ್ಲ, ಓಕೆ ಮಾಡಿ ಬಂದಿದ್ದೀನಲ್ಲ, ಮುದ್ರಣಾಲಯದಲ್ಲಿ ಓಕೆ ಮಾಡಿ ಬಂದಿದ್ದೇನೆ. ಆಮೇಲೆ ಮಾರನೇ ದಿನ ಅಲ್ಲಿ ಹೋಗ್ತೀನಿ, ಬುಕ್ ನೋಡೋಣ ಎಲ್ಲಿಗೆ ಬಂದಿದೆ ಅಂತಂದರೆ, ಇದೇನು ರೀ ನನ್ನ ಫೋಟೋನೇ ಇಲ್ವಲ್ಲ ಕುವೆಂಪು ಜೊತೆ ಅಂತಂದರೆ, ಇಲ್ಲ ಸರ್ ಅಧ್ಯಕ್ಷರು ಫೋನ್ ಮಾಡಿ ಅದು ತೆಗೆದುಬಿಡಿ ಅಂದರು. ಇದನ್ನು ನೋಡಿದ್ರೆ ಯಾರು ಹರಿಹರಪ್ರಿಯ ಅಂತಾರ ಅಂತ ಭಾಳ ನೊಂದುಬಿಟ್ಟು ಮಾಡಿದೆ. ಇಂಡಿಯಾ ದೇಶದಲ್ಲೇ ಈ ಬುಕ್ಕು ಯಾರೂ ಮಾಡಿಲ್ಲ. ಅದೇ 3ನೇ ಎಡಿಷನ್. ಇದರ ಎಲ್ಲ ಇದು ಕೂಡ ಸ್ವ್ಯಾನ್ ಕೃಷ್ಣಮೂರ್ತಿಗೆ ಹೋಗಬೇಕು, ಗೊತ್ತಾಯ್ತಾ? ಅಷ್ಟು ಅದ್ಭುತವಾಗಿ ಅಷ್ಟು ಇದಾಗಿ ಆತ ಇದನ್ನು ಮಾಡಿದೆ. ಜನ ಇದನ್ನು ತಲೆ ಮೇಲೆ ಇಟ್ಕೊಂಬಿಟ್ರು. ಅದಲ್ಲ, ಇದನ್ನು ಮದುವೆಗಳಲ್ಲಿ, ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಈ ಬುಕ್ಕನ್ನು ಕೊಡ್ತಾಯಿದ್ದಾರೆ. ಮುಗ್ದಾಯ್ತು ಈಗ, ಇನ್ನೇನು ಕಾಪಿ ಮುಗ್ದೋಗಿದೆ. ಕಾಪಿ ಸಿಕ್ಕಲ್ಲ ಇದೀಗ. ಇನ್ನೊಂದು ಎಡಿಷನ್ ಆಗಬೇಕು. ಇನ್ನು ಅದೇ ಹೇಳಿದ್ನಲ್ಲ, ನನಗೆ ಈ ಕುವೆಂಪು ಬಗ್ಗೆ ಮಾತಾಡಿ ಬರೆದು ಇದೆಲ್ಲ ಸಾಕಾಗಿ ಹೋಗಿದೆ. ಏನು ಮಾಡಬೇಕಾಗಿತ್ತು ಅನ್ನೋದು ಇನ್ನು ಕೊನೆಯಲ್ಲಿ ಹೇಳಿಬಿಡ್ತೀನಿ ನಾನು. ಸೊ ಹಾಗಾಗಿ ಏನೇ ಇರಲಿ, ಈ ಪುಸ್ತಕ ಇದೆಯಲ್ಲ ಇವತ್ತು ಕೈಗೆ ಬಂದಿದೆಯಲ್ಲ, ನಾನೇ ನಿಮ್ಮ ಇದರಲ್ಲೇ ಹೇಳಿದ್ದೀನಿ, ಚಾನಲ್ನಲ್ಲೇ ಹೇಳಿದ್ದೀನಿ, ಬೈಬಲ್ಲು, ಕುರಾನು, ಭಗವದ್ಗೀತೆ ಅಲ್ಲ ಇವತ್ತು ಇರಬೇಕಾದ್ದು ಕುವೆಂಪು ಅವರ ಒಲವು ನಿಲುವು, ನಂದಲ್ಲ. ಕುವೆಂಪು ಒಲವು ನಿಲುವು ಪ್ರತಿಯೊಬ್ಬರ ಮನೆಗೂ ಕೂಡ ತಲುಪಬೇಕು ಅನ್ನುವ ಆಸೆಯನ್ನು ಇಟ್ಕೊಂಡು ಎಷ್ಟು ಜನ ಕನ್ನಡಿಗರಿದ್ದಾರೋ, ಎಷ್ಟು ಕೋಟಿಗೆ ಇದ್ದಾರೋ ಅವರೆಲ್ಲರ ಕೈಗೂ ಇದು ಹೋಗಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸಿದ್ದೀನಿ. ನಿಮ್ಮ ಮೊನ್ನೆ ಚಾನಲ್ನಲ್ಲೇ ಈ ಮಾತನ್ನು ಹೇಳಿದ್ದೀನಿ. ಹಾಗಾಗಿ ಈ ಪುಸ್ತಕ ಈಗ ಸದ್ಯಕ್ಕೆ 3 ಆವೃತ್ತಿಗಳನ್ನು ಕಂಡಿದೆ. ನನ್ನ ಶ್ರಮ ಅಷ್ಟರ ಮಟ್ಟಿಗೆ ಇದು ಜನಕ್ಕೆ ಮುಟ್ಟಿದೆ ಅಂತ ಅಂದ್ಕೊಂಡು ಇದನ್ನು ನಾನು ಲೋಕಾರ್ಪಣೆ ಮಾಡಿದ್ದೀನಿ. ಈಗ ಮುಂದೆ ಏನು ಮಾಡ್ತೀನಿ? ಈಗ ಸಾಹಿತ್ಯ ಲೋಕದಲ್ಲಿ ಈ ಪುಸ್ತಕದ ಬಗ್ಗೆ ಹೇಳ್ತೀನಿ. ಯಾವ ರೀತಿ? ಈಗ ಇದು ಕೊಟೇಶನ್ ಅಂತ, ಅಂದರೆ ನುಡಿಮುತ್ತುಗಳು ಅಂತಲೇ ಎಲ್ಲರೂ ತಿಳ್ಕೊಂಡಿದ್ರು. ಇವರು ಕುವೆಂಪು ಅವರು ಯಾವತ್ತೂ ಏನನ್ನೂ ಹೇಳಲಿಲ್ಲ. ಈಗ ಓದಿದ್ದೀನಿ, ನೋಡಿದ್ದೀನಿ ಅಂತ ಅಷ್ಟೇ ಬರೆದಿದ್ದಾರೆ ಪತ್ರಗಳಲ್ಲಿ. ಸುಮಾರು ನಾನು ಇದು ಮಾಡಿದ್ದು 79ರಲ್ವ, 50 ವರ್ಷಗಳ ನಂತರ ದಿಢೀರಂತ ಒಂದು ಪತ್ರಿಕೆ ನಮ್ಮ ಮನೆಗೆ ಬಂತು.
ಅದು ಮೈಸೂರಿನ ಆಂದೋಲನ. ಅದು ತುಂಬ ಜನಪ್ರಿಯವಾದ ಹೌದು. ಮತ್ತು ಈ ಬೆಂಗಳೂರಿನ ದಿನಪತ್ರಿಕೆಗಳು ಈಗ ಲೋಕಲ್ ಪತ್ರಿಕೆಗಳಾಗ್ಬಿಟ್ಟಿವೆ. ಅವು ರಾಜ್ಯ ಪತ್ರಿಕೆಗಳಲ್ಲ. ಹೌದು. ಒಂದೊಂದು ಜಿಲ್ಲೆಗೂ ಕೋಲಾರ ಹೌದು, ಒಂದು ಹೌದು, ಎಡಿಷನ್ನು, ಹೌದು, ಇನ್ಯಾವುದೋ ಒಂದು ಎಡಿಷನ್ನು, ಮಾಲೂರು ಎಡಿಷನ್ನು ತರ್ಬೋದು ನಾಳೆ, ಅದು ಗೊತ್ತಿಲ್ಲ. ಆದರೆ ಅದು ಹಾಗಲ್ಲ, ಮೈಸೂರಿನಲ್ಲಿ ಪ್ರತಿ ಮನೆಗೂ ಆಂದೋಲನ ಮುಟ್ಟುತ್ತೆ. ಹಾಗೆ ಮಾಡಿದಾನಾತ ಕೋಟಿ ಅವರಲ್ಲಿ. ಹೌದು, ಆತ ನಿಮ್ಮಂಥವನು, ನಮ್ಮ ಕೋಟಿ ಮತ್ತೆ ಬಹಳ ನಿಷ್ಠಾವಂತ ಪ್ರಾಮಾಣಿಕ. ಹೌದು, ರಾಜಶೇಖರ್ ಕೋಟಿ. ಈಗ ಅವ್ರ ಮಗ ನಡೆಸ್ತಾನಂತೆ, ನಂಗೆ ಗೊತ್ತಿಲ್ಲ. ಅವನು ನನ್ನ ಅತ್ಯಂತ ಆಪ್ತ. ಅದ್ರ ಮೇಲೆ ಅಲ್ಲ, ಒಂದು ದಿನ ಬಂತಲ್ಲ ಪತ್ರಿಕೆ, ನೋಡ್ತೀನಿ, ಪ್ರೊಫೆಸರ್ OL ನಾಗಭೂಷಣ್ ಸ್ವಾಮಿ ಕುವೆಂಪು ಒಲವು ನಿಲುವು ಬಗ್ಗೆ ಬರೆದಿದ್ದಾರೆ. ನಾನೂ ಇದನ್ನು ಕೊಟೇಶನ್ ಅಂತಲೇ ತಪ್ಪು ತಿಳಿದಿದ್ದೆ. ಆದರೆ ಇದು ಒಂದು ವಿಮರ್ಶಾ ದಾರಿ. ಹರಿಹರ ಪ್ರಿಯವರು ಆ ದಾರಿಯನ್ನು ತೆರೆದಿದ್ದಾರೆ. 50 ವರ್ಷ ಬೇಕಾಯ್ತಲ್ರಿ ನಿಮ್ಗೆ ಒಂದು ಪುಸ್ತಕದ ವಿಮರ್ಶೆಗೆ? 50 ವರ್ಷ ಬೇಕಾ? ಕನ್ನಡ ನಾಡಿನಲ್ಲಿ ಬದುಕಿದಿರೋ ಹೊತ್ತಿಗೆ ಸರಿ ಹೋಯ್ತು, ಹೋದ್ರೆ ಗೋವಿಂದ. ನಿಮಗೂ ನೋಡ್ಲಿಕ್ಕೆ ಗೊತ್ತಿರಲಿಲ್ಲ ಅಲ್ವಾ? ಇದು ಕನ್ನಡ ನಾಡಿನ ಸ್ಥಿತಿ. ಹಾಗಾಗಿ ಗುಂಪುಗಾರಿಕೆ, ಏನು ಗ್ಯಾಂಗ್ಮನ್ಶಿಪ್, ರೌಡಿಗಳು ಹೇಗೋ ಇವರು ರೌಡಿಗಳೇ. ನನ್ನ ಪ್ರಕಾರ ವಿಮರ್ಶಕರು ಕೂಡ ರೌಡಿಗಳೇ. ಅವರಿಗೆ ಸರ್ವ ಸ್ವತಂತ್ರವಾದ ಬುದ್ಧಿ ತಿಳುವಳಿಕೆ ಇಲ್ಲ. ನಾವು ಅವ್ರನ್ನ ನಂಬಬಾರ್ದು. ಈಗ ನಾನು ಸುಮ್ಮನೆ ಕೇಳ್ತೀನಿ, ಸಾರಾ ನಮ್ಮ ಇವರು ಬಾನು ಮುಸ್ತಾಕ್ಗೆ ಆಕೆ ಗೊತ್ತಿಲ್ವಾ? ಅವರೇ ಹೇಳಿಲ್ವಾ? ಅವ್ರನ್ನ ಯಾರು ಇದುವರೆಗೆ ಕಥೆಗಾರ್ತಿ ಅಂತ ಎಲ್ಲಿ ಗುರುತಿಸಿದ್ದೀರಿ? ಎಲ್ಲಿ ಬರೆದಿದ್ದೀರಿ? ಯಾರೂ ಬರೆದಿಲ್ಲ. ಯಾವ ಆಂಥಾಲಜಿಲೂ ಇಲ್ಲ. ಈಗ ಎಲ್ಲರೂ ಶುರು ಮಾಡ್ಕೊಂಬಿಟ್ರು, ನೀವು ದೊಡ್ಡ ಲೇಖಕಿ, ಕಥೆಗಾರ್ತಿ, ಹೋರಾಟಗಾರ್ತಿ. ಎಲ್ಲ ನಿಜ. ಇಷ್ಟು ದಿನ ಎಲ್ಲೋಗಿದ್ರಿ? ಸಪೋಸ್ ಬೂಕರ್ ಬರದೇ ಇದ್ದಿದ್ರೆ? ಹೌದು. ಹಾಗೆ ನನಗೆ ಯಾವುದಾದ್ರೂ ಒಂದು ದೊಡ್ಡ ಪ್ರಶಸ್ತಿ ಬಂದರೆ ನನ್ನ ಪ್ರತಿ ಪುಸ್ತಕ, ಪ್ರತಿ ಪೇಜು ಕೂಡ ದೊಡ್ಡದೆ. ಇಲ್ಲ ಅಂದರೆ ಇಲ್ಲ, ಇಲ್ಲ ಅಂದರೆ ಇಲ್ಲ, ಇಲ್ಲವೇ ಇಲ್ಲ. ಅಂದರೆ ನಿಮ್ಮ ಮತ್ತು ಕುವೆಂಪು ಅವರ ಈ ಒಂದು ಒಡನಾಟ ಮತ್ತು ಈ ಒಂದು ಕೃತಿಯ ಮೂಲಕ ಕುವೆಂಪುವನ್ನು ದರ್ಶನ ರೂಪದಲ್ಲಿ ಏನು ಹಿಡಿದಿಟ್ಟುಕೊಡುವಂಥ ಕೆಲಸ ಮಾಡಿದ್ರಿ, ಆ ಕೆಲಸದ ಬಗ್ಗೆನೇ ಒಂದು ಈರ್ಷೆ ಇತ್ತಾ ಏನು? ಈ ಯಾರಿಗೆ? ಯಾವುದು? ಈ ಸಾಹಿತ್ಯದ? ಇಲ್ಲ, ಅದು ಕೆಲಸದ ಬಗ್ಗೆ ಈಗ ಹಾಗಲ್ಲ. ಈಗ ನಾನು ಇವರ ಕುವೆಂಪು ಮಾಡಿದರೆ ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಇದು ಕೆಲಸ ಅಂತಲೇ ಗೊತ್ತಿಲ್ವಲ್ಲ. ಅಂದರೆ ಓದುದೇ ಇಲ್ವಲ್ಲ? ಅದನ್ನೇ. ಅದರಿಂದ ನೀವು ಆ ಬಗೆ ಅಲ್ಲ. ಈತ ಅಥವಾ ಯುವ ಬೆಳೀಬಾರ್ದು, ಈತನ ಧ್ವನಿ ಮುಟ್ಟಬಾರ್ದು. ಈಗ ನನ್ನ ಬುಕ್ಕು, ಕುವೆಂಪು ಬುಕ್ಕು ನಾನು ಮುಟ್ಟಿಸಿದ್ದೀನಿ ಅಂತ ಇಟ್ಕೊಳ್ಳಿ, ಇದು ಹೋಗಿದೆ, ಮಾತಾಡ್ಕೊಡ್ದು ಅಷ್ಟೇ, ಇನ್ನೇನಿಲ್ಲ. ಪಾಪ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಅಲ್ಲ ಏನು ಸಾರ ಪುಸ್ತಕ ಅನ್ನಂಗಿಲ್ಲ ಯಾರು. ಈಗ ಇಷ್ಟೆಲ್ಲ ಕುವೆಂಪು ಬಗ್ಗೆ ಅಧ್ಯಯನ ಪೀಠಗಳು ಅದು ಇದು ಎಲ್ಲ ಆಗ್ತಾ ಇದೆ. ಯಾರು ಈಗ ಯಾರು ನಿಮ್ಮನ್ನ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ. ಇಷ್ಟೆಲ್ಲ ಮಾಡಿದ್ನಲ್ಲ, ಯಾವ ಟ್ರಸ್ಟು ನನ್ನ ಮೊದಲನೇ ಪುಸ್ತಕವನ್ನು ಅಲ್ಲೇ ಬಿಡುಗಡೆ ಮಾಡಿದ್ರು ಇವತ್ತವರೆಗೂ ಕೂಡ ನನಗೆ ಅದೆಂಥದ್ದು ಕುವೆಂಪು ಹೆಸರಲ್ಲಿ ವಿಶ್ವ ಮಾನವ ಪ್ರಶಸ್ತಿ ಅಂತ ಏನೋ ಕೊಡ್ತಾರೆ, ನನಗೆ ಕೊಟ್ಟಿಲ್ಲ, ಕೊಡುವುದಿಲ್ಲ. ಯಾಕೆ? ಅನ್ಕಲ್ಚರ್ಡ್ ಬ್ರೂಡ್ಸ್ ಅಂತ ಹಾಕಿದ್ದೀವನಲ್ಲ. ಅದು ಕುವೆಂಪು ಅವ್ರದ್ದೇ ಮಾತು, ನಿಮ್ಮದಲ್ಲ. ನಂದಲ್ಲ ಅಂತ ಅವರು ಅದೇ. ನೀನು ಯಾಕೆ ಅದನ್ನು ಪ್ರಚಾರ ಮಾಡ್ತಾ ಇದ್ದಿ ನಮ್ಮ ಬಗ್ಗೆ? ಆಮೇಲೆ ಇದೇ ಕುವೆಂಪು ಒಲವು ನಿಲುವು ಬಂತಲ್ಲಪ್ಪ 79ರಲ್ಲಿ, ಜವರೇಗೌಡರಿಗೂ ಬರೆದಿದ್ನಲ್ಲ, ಟ್ರಸ್ಟಿಂದ ಮಾಡ್ತೀರಾ ಅಂತ. ಯೂನಿವರ್ಸಿಟಿಗೆ ಬರೆದೆ, ಪರಿಷತ್ತಿಗೆ ಬರೆದೆ, ಅಲ್ಲಿಗೆ ಬರೆದೆ, ಇಲ್ಲಿಗೆ ಬರೆದೆ, ಎಲ್ಲ ನಾನು ಮೊದಲು ಸುಡೋಕ್ಕೆ ಮುಂಚೆ ಅವ್ರಿಗೆ ಬರೆದಾಗ ನಾವು ಅಷ್ಟು ವೆಚ್ಚವನ್ನು ಮಾಡುವುದಕ್ಕೆ ಸಿದ್ಧ ಇಲ್ಲ ಅಂತ ಪತ್ರ ಬರೆದ್ರಲ್ಲ, ಪುಸ್ತಕ ಬಂತು ನೋಡ್ರಿ ಮುದ್ರಣ ಆಗಿ. ಮೊದಲು ಬರೆದವ್ರ ಕಾಗದ ಅವರೇ, ನಿಮಗೆ ಬಹುಮಾನ ಕೊಡಬೇಕು ಅಂತಿದ್ದೀವಿ, ಈ ವರ್ಷದ ಟ್ರಸ್ಟಿನ ಬಹುಮಾನ $1,000 ಆ ಕಾಲಕ್ಕೆ ಕೊಡಬೇಕು ಅಂತಿದ್ದೀವಿ. ಕುವೆಂಪು ಇದ್ರಾಗ 79ರಲ್ಲಿ 82ರಲ್ಲಿ ಕೊಟ್ಟಿದ್ದು, 79 ಪ್ರಿಂಟ್ ಆಗಿದ್ದು, 82ರಲ್ಲಿ ಕೊಟ್ಟಿದ್ದು ನನಗೆ. ನನ್ನಿಬ್ಬರು ಮಕ್ಕಳು ಇದ್ದರು, ಆವಾಗಲೇ ಹೇಳಿದ್ನಲ್ಲ, ಕರ್ಕೊಂಡು ಹೋಗಿದ್ದೆ. ಹೇಮಾವತಮ್ಮ ಅವರು ತೊಡೆ ಮೇಲೆ ಕೂತ್ಕೊಂಡು ನನ್ನ ಮಗ ಹುಚ್ಚೋ ಇದ್ದಿದ್ದು ಕಥೆನೂ ಹೇಳಿದ್ದಾಯಿತು. ಇದನ್ನು ಅಲ್ಲಿ ಕೊಟ್ಟಿದ್ದು ಯಾರು ಗೊತ್ತಾ? ಇನ್ನೊಂದು ಕರ್ನಾಟಕ ರತ್ನ ರಾಜ್ಕುಮಾರ್ ಅವರು.
ಪುಸ್ತಕ ಕುರಿತು ನನ್ನ ಕುರಿತು ಮಾತಾಡಿದ್ದು ಶ್ರೀಕೃಷ್ಣ ಹಾಲ್ನಳ್ಳಿ, ಹಾಂ, ಭುಜಂಗ ಏನಾದ್ರು- ಕ್ರಾಫರ್ಡ್ ಹಾಲಲ್ಲಿ. ಗೊತ್ತಾಯ್ತು. ಅಂದರೆ ಚೀಥು ಅಂದವರೇನೆ ನನಗೆ ಬಹುಮಾನನೂ ಕೊಟ್ಟರು. ಕರೆದು ಆ ಔದಾರ್ಯ ಜವರೇಗೌಡರಿಗಿತ್ತು, ಹಾಮಾನಾಯಕ ಇರಲಿಲ್ಲ. ಹಾಮಾನಾಯಕು ಒಮ್ಮೆ ಒಬ್ಬರ ಮೇಲೆ ದ್ವೇಷ ಇಟ್ಟರೆ ಸರ್ವನಾಶ ಮಾಡೋವರೆಗೂ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಾನು ಒಬ್ಬನೇ ಅಲ್ಲ, ಡಿ ಎನ್ ಶಂಕರ ಭಟ್ರು, ಬದುಕಿರುವ ಡಿ ಎನ್ ಶಂಕರ ಭಟ್ರು ಕಾರಣ. ಡಿ ಎನ್ ಶಂಕರ ಭಟ್ರು ಅಲ್ಲೆಲ್ಲೋ ಡೆಕ್ಕನ್ ಇದರಲ್ಲಿ ಇದು ಕಾಲೇಜ್ನಲ್ಲೋ ಎಲ್ಲೋ ಅವರು ಇದ್ದರು. ಇವ್ರದ್ದೊಂದು ಪುಸ್ತಕ PhD ಬುಕ್ ಇವ್ರದ್ದು, ಭಾಷಾಶಾಸ್ತ್ರದ ಮೇಲೆ ಇವರು ಮಾಡಿರೋದು. ಇವರು ಆ ಪುಸ್ತಕ ಇದರಂತಹ ಕೆಟ್ಟ ಪುಸ್ತಕ ಜಗತ್ತಲ್ಲಿಲ್ಲ ಅನ್ನಂಗೆ ರಿವ್ಯೂ ಮಾಡಿದ್ರು ಅವರು ಆ ಪತ್ರಿಕೆಯಲ್ಲಿ. ಅವರು ಡಾಕ್ಟರ್ HS ಬಿಳ್ಗಿರಿ ಅವರ ಸ್ಟೂಡೆಂಟ್ ಅವರು, ಡಿ ಎನ್ ಶಂಕರ ಭಟ್. ಇವತ್ತು ಹಿರಿಯರು ಇದ್ದಾರೆ, ಬದುಕಿದ್ದಾರೆ, ಸ್ವತಂತ್ರವಾಗಿ ತಮ್ಮ ಹಳ್ಳಿನಲ್ಲಿ ತಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಡಿ ಎನ್ ಶಂಕರ ಭಟ್ರು ಮಂಗಳೂರು ಹತ್ರ. ಅವ್ರನ್ನ ಕರ್ನಾಟಕಕ್ಕೆ ಮೈಸೂರಿನ ಸಿಟಿಗಲ್ಲ, ಕರ್ನಾಟಕಕ್ಕೆ ಬರದೇ ಇದ್ದಂಗೆ ಮಾಡಿದಂತಹ ಮಹಾನುಭಾವ ಹಾಮಾನಾಯಕರು ಬರೆದಿದ್ದಾರೆ. ಅವರು ಶಂಕರ ಭಟ್ರು, ಇದನ್ನು ಹೇಳ್ತಾ ಇದ್ದೀನಿ. ಅವರೊಳಗೆ ಅಂತ ಒಂದು ಅಷ್ಟು ದೊಡ್ಡವ್ರಿಗೆ ಆ ಥರ ಆದಾಗ ನನ್ನ ಕತೆ ಏನು, ನನಗೆ ಯಾವ ಬೆಲೆ ಕೊಡ್ತಾರೆ ಅವರೆಲ್ಲ ಅಲ್ವಾ? ಇವತ್ತಿಗೂ ಕೂಡ ಎಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಮಾತಾಡಿದ್ದೀನಿ. ಕಲ್ಕತ್ತಾ, ಬಾಂಬೆ, ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆನೂ ಮಾತಾಡಿದ್ದೀನಿ. ಮೈಸೂರಿನಲ್ಲಿ ಮಾತಾಡೋಕ್ಕೆ ಬಿಟ್ಟಿಲ್ಲ. ಇದೇ ಹಮನ ಅವರಲ್ಲ, ಯಾರು ಆಗಿರಲಿ. ಕುವೆಂಪು ಬಗ್ಗೆ ಮೈಸೂರಲ್ಲಿ ಹೌದು ಅಂತ ಒಂದು ವಾತಾವರಣ ಈಗಲೂ ಇದೆ. ಅಂದರೆ ಕುವೆಂಪು ವಿರೋಧಿಗಳ, ನಿಮ್ಮ ವಿರೋಧಿಗಳು? ಅಲ್ಲಲ್ಲ, ನನ್ನ ವಿರೋಧಿಗಳು. ಕುವೆಂಪು ವಿರೋಧ ಅಂದರೆ ಕುವೆಂಪು ಬಗ್ಗೆ ಇವ ಏನು ಹೇಳೋದು? ನಮ್ಮನ್ನ ಅವ್ನು ಬಂದು ಬೈತಾನೆ, ನಿಮಗೆ ಗೊತ್ತಿಲ್ಲ ಅಂತಾನೆ. ಅದು ನೀವು ಅರ್ಥ ಮಾಡ್ಕೋಬೇಕಾದ್ದು. ಅಲ್ಲ, ನಿಮ್ಮ ಬಗ್ಗೆ ಅದೊಂದು ಆಪಾದನೆ. ಹಾಗಲ್ಲಪ್ಪ, ಬೈತೀನಿ. ಅಯ್ಯೋ ಒಳ್ಳೆ ಚೆನ್ನಾಯ್ತಲ್ಲ, ಗೊತ್ತಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ, ನಿಮ್ಮ ಪುಸ್ತಕಗಳೆಲ್ಲ ನೋಡಿದ್ದೀನಿ ಅಂತ ಹೇಳ್ತೀನಿ. ಅದನ್ನು ಅವರು ಬೈಗಳ ಅಂತ ಭಾವಿಸ್ತಾರೆ. ಅವ್ರು ಏನಾದ್ರು ತಗೊಳ್ಳಿ, ಅವ್ನು ಸೇರಿಸೋದು ಬೇಡ. ನೀವು ಓದದೇ ಇದ್ರು ಓದಿದ್ದೇನೆ ಅಂತ ಹೇಳಬೇಕು. ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ ಅಂತ ಹೇಳಬೇಕು. ಅದಕ್ಕೆ ಅಂತಲೇ ಕೆಲವು ವಾಕ್ಯಗಳಿದೆ. ಹೌದು. ಹಾಗಾಗಿ ನಾನು ಇಡೀ ಎಲ್ಲ ಭೂಮಂಡಲ ಮಾತಾಡ್ಬೋದು. ಮೈಸೂರಿನ ನನ್ನ ಹುಟ್ಟಿದ ಊರ್ರಿ ಅದು, ಇವ್ರದ್ದಲ್ಲ. ಇವ್ರು ಯಾರ್ದು ಅಲ್ಲ ಮೈಸೂರು. ಏನು ಜವರೇಗೌಡರು ಮೈಸೂರಲ್ಲಿ ಹುಟ್ಟವ್ರ? ಹಾಮಾನಾಯಕರು ಮೈಸೂರಲ್ಲಿ ಹುಟ್ಟಿದಾರ? ಆದರೆ ನನಗೆ ವಿಶ್ವಮಾನವ ಪ್ರಶಸ್ತಿನೂ ಕೊಡಲಿಲ್ಲ, ಅಥವಾ ಭಾಷಣ ಮಾಡೋಕ್ಕೂ ಬಿಡ್ತು. ಬೇಡ, ನಿಮ್ಮ ಪ್ರಶಸ್ತಿ ಮನೆ ಹಾಳಾಗೋಯ್ತು ಬಿಡ್ರಿ, ಒಂದು ಸಲ ನಂದೊಂದು ಸಲ ಕೇಳ್ಕೊಂಬಿಡಿ, ಒಂದೇ ಸಲ. ನಾನು ಏನು ಹೇಳ್ತೀನಿ ಕುವೆಂಪು ಬಗ್ಗೆ, ಅವ್ನು ಏನು ಹೇಳ್ತಾನೆ ನೋಡೋಣ ಅಂತ. ಇಲ್ಲವೇ ಇಲ್ಲ, ರೆಡಿನೇ ಇಲ್ಲ. ಅವನು ನತ್ತಿಸಬಾರದು, ಕರೀಬಾರದು. ಈ ಥರ ಇರುವಾಗ ನೀವು ಏನು ಕೆಲಸ ಮಾಡೋಕ್ಕಾಗತ್ತೆ?